ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನದವರೆಗೂ ನೋಡಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಾರದಂತೆ ಅವನು ತಾನು ಕಂಡದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವರಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದವನು ಒಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರ, ನಾವು ವಾಕ್ಯದಲ್ಲಿ ನೋಡುವಾಗ ಐಶ್ವರ್ಯನಾದಂತ ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಭಿಕ್ಷುಕಗಾರನಾದಂತ ಒಬ್ಬ ಲಾಜರನೆಂಬಂತ ವ್ಯಕ್ತಿ ಇದ್ದಾನೆ. ಈ ಐಶ್ವರ್ಯವಂತ ವ್ಯಕ್ತಿ ಈ ಲೋಕದಲ್ಲಿರುವಾಗ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ವೈಭವಗಳನ್ನು ಕೂಡ ಆತನು ಅನುಭವಿಸಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಆ ಭಿಕ್ಷುಕಗಾರರಾದಂತ ಲಾಜರನು ಆ ಐಶ್ವರ್ಯವಂತನು ಊಟ ತಿಂದ ಒಂದು ತುಂಡುಗಳು ಮಿಕ್ಕಿ ಕೆಳಗಡೆ ಬಿದ್ದಾಗ ಅವುಗಳನ್ನು ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕೆಂಬುದಾಗಿ ಆ ಭಿಕ್ಷುಕಗಾರರಾದಂತ ಲಾಜರನು ಕಾದುಕೊಂಡು ಕೂತಂತ ವ್ಯಕ್ತಿಯಾಗಿದ್ದನು. ಆತನ ಮೈಯೆಲ್ಲ ಹುಣ್ಣುಗಳಾಗಿದ್ದವು, ಆತನ ಮೈ ತುಂಬಾ ಗಾಯಗಳಾಗಿದ್ದವು, ನಾಯಿಗಳು ಕೂಡ ಆತನ ಹುಣ್ಣುಗಳು ನೆಕ್ಕುತ್ತಿದ್ದವು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಸ್ವಲ್ಪ ಕಾಲವಾದ ಮೇಲೆ ಆ ಲಾಜರನು ಭಿಕ್ಷುಕಗಾರನು ಸತ್ತು ಹೋಗುತ್ತಾನೆ. ಆತನ ಸತ್ತು ಹೋದ ಮೇಲೆ ದೇವದೂತರುಗಳು ಬಂದು ಆತನನ್ನು ಕರೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸುತ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಅದೇ ರೀತಿ ಸ್ವಲ್ಪ ದಿನವಾದ ಮೇಲೆ ಐಶ್ವರ್ಯವಂತನು ಕೂಡ ಸತ್ತು ಹೋಗುತ್ತಾನೆ. ಆತನಿಗೆ ಅನೇಕ ಸಂಬಂಧಿಕರು ಬರುತ್ತಾರೆ. ಆತನ ಒಂದು ಅಂತಿಮ ಕ್ರಿಯೆ ಅದ್ದೂರಿಯಾಗಿ ಮಾಡಿ ಆತನನ್ನು ಸಮಾಧಿ ಮಾಡುತ್ತಾರೆ. ಆತನು ಕೊನೆಯದಾಗಿ ಪಾತಾಳ ಲೋಕದಲ್ಲಿ ಆತನನ್ನು ದೊಬ್ಬಲ್ಪಡುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಐಶ್ವರ್ಯವಂತ ವ್ಯಕ್ತಿ ಪಾತಾಳದಿಂದ ಮೇಲಕ್ಕೆ ನೋಡಿ ಅಬ್ರಹಾಮನನ್ನು ನೋಡುತ್ತಾನೆ. ಅಬ್ರಹಾಮನಲ್ಲಿ ಲಾಜರನನ್ನು ನೋಡುತ್ತಾನೆ. ಲಾಜರನ್ನು ನೋಡಿ ಅಬ್ರಹಾಮನಿಗೆ, ಅಪ್ಪ, ತಂದೆಯೇ ಅಬ್ರಹಾಮನೇ, ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸು. ನನಗೆ ಇನ್ನು 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಕೂಡ ಈ ಯಾತನೆಯ ಸ್ಥಳಕ್ಕೆ ಬರಬಾರದು ಎಂಬುದಾಗಿ ಅಪ್ಪ, ತಂದೆ ಎಂದು ಅಬ್ರಹಾಮನಿಗೆ ಕೇಳಿಕೊಳ್ಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಅಬ್ರಹಾಮನು ಹೇಳುತ್ತಾ ಇದ್ದಾನೆ, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರು ಕೇಳದಿದ್ದರೆ ಸತ್ತವರಲ್ಲಿ ಒಬ್ಬನು ಬಂದು ಅವರಿಗೆ ಹೇಳಿದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಐಶ್ವರ್ಯವಂತನು ಈ ಲೋಕದಲ್ಲಿದ್ದಾಗ ಈ ಲೋಕದ ಎಲ್ಲ ವೈಭವಗಳನ್ನು ಆತನ ಅನುಭವಿಸಿದನು. ಕೊನೆಯದಾಗಿ ಆತನಿಗೆ ನರಕದಲ್ಲಿ ಹಾಕಲ್ಪಟ್ಟರು. ನರಕದಲ್ಲಿ ಹಾಕಿದಾಗ ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣ, ಅಲ್ಲಿ ಕಡಿಯುವ ಹುಳುಗಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ, ಅಲ್ಲಿ ದಗದಗನೆ ಬೆಂಕಿಯನ್ನು ಉರಿಯುವಂತದಾಗಿದೆ. ಆ ಒಂದು ಯಾತನೆ ನನ್ನ ತಂದೆಯ ಮನೆಯಲ್ಲೂ ಕೂಡ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರಿಗೂ ಕೂಡ ಬರಬಾರದೆಂಬುದಾಗಿ ಆತನು ಆ ನರಕದಲ್ಲಿ ಇದ್ದುಕೊಂಡು ಆಲೋಚಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಆ ಭಿಕ್ಷುಕಗಾರ ಲಾಜರನು ಈ ಲೋಕದಲ್ಲಿದ್ದಾಗ ಅನೇಕ ಕಷ್ಟಗಳು, ಒಂದೊತ್ತು ಊಟಕ್ಕೂ ಕೂಡ ಆತನು ಕಷ್ಟಪಟ್ಟನು. ಕೊನೆಯದಾಗಿ ಆತನು ತಂದೆಯ ಅಬ್ರಹಾಮನ ಎದೆಗೆ ಒರಗಿಸಿದ್ದಾರೆ. ಅಲ್ಲಿ ಸಮಾಧಾನ, ಶಾಂತಿ, ಆತನಿಗೆ ಸಂತೋಷವಿದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಐಶ್ವರ್ಯವಂತನು ಲಾಜರನನ್ನು ನೋಡಿ ಲಾಜರನಿಂದ ಒಂದು ಕಿರಿ ಬೆರಳಿನಿಂದ ಒಂದು ಹನಿ ನೀರನ್ನಾದರೂ ನನ್ನ ಬಾಯಿಗೆ ಬಿಟ್ಟು ನನಗೆ ತಣ್ಣಗೆ ಮಾಡಲಿ ಎಂಬುದಾಗಿ ಈ ಐಶ್ವರ್ಯವಂತನು ಪಾತಾಳದಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ,
ನಾವುಗಳಾದರೂ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ಜೀವಿಸುವಂತವರಾಗೋಣ. ಧರ್ಮಶಾಸ್ತ್ರವಿದೆ, ಅದನ್ನು ನಾವು ಕೈಕೊಂಡು ಈ ಲೋಕದಲ್ಲಿ ಜೀವಿಸೋಣ. ಪಾತಾಳದಲ್ಲಿ ನಾವು ಹೋಗುವುದಕ್ಕೆ ನಮ್ಮಿಂದ ನಾವು ತಪ್ಪಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ತಂದೆಯಾದ ದೇವರ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಾವು ಜೀವಿಸುವಾಗ ಪರಲೋಕದಲ್ಲಿ ತಂದೆಯಾದ ದೇವರ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಅಲ್ಲಿ ಸೇರಿ ಸಂತೋಷ ಪಡುವಂತವರಾಗಿದ್ದೇವೆ. ಈ ಒಂದು ಸುಂದರ ಸಮಯವಾಗಿದೆ, ಆಯ್ಕೆ ನಮ್ಮದಾಗಿದೆ. ನಾವು ಪಾತಾಳ ಆರಿಸಿಕೊಳ್ಳುತ್ತಾ ಇದ್ದೇವಾ? ನಾವು ಪರಲೋಕ ರಾಜ್ಯ ಆರಿಸಿಕೊಳ್ಳುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಆ ಒಂದು ದಿನದಲ್ಲಿ ಆ ಒಂದು ಐಶ್ವರ್ಯವಂತನು ಯಾವ ರೀತಿಯಾಗಿ ಪಾತಾಳದಲ್ಲಿ ಹೋಗಿ ಯಾತನೆ ಪಡುತ್ತಾ ಇದ್ದಾನೆ. ನನ್ನ ತಂದೆಯ ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಕೂಡ ಈ ಯಾತನೆ ಸ್ಥಳಕ್ಕೆ ಬರಬಾರದು ಎಂಬುದಾಗಿ ಆತನು ಗೋಳಾಡುತ್ತಾ ಇದ್ದಾನೆ. ಗೋಳಾಡುವಾಗಲೂ ಈ ಲೋಕದಲ್ಲಿ ಆತನು ಜೀವಿಸುವಾಗ ಮೋಶೆಯ ಧರ್ಮಶಾಸ್ತ್ರವಿತ್ತು, ಪ್ರವಾದಿಗಳ ಗ್ರಂಥಗಳಿದ್ದವು. ಅವರೆಲ್ಲ ಮಾತುಗಳನ್ನು ಕೂಡ ಆ ಜನರು ಕೇಳದೆ ಹೋದಾಗ ಅವರು ಪಾತಾಳದಲ್ಲಿ ದೊಬ್ಬಲ್ಪಟ್ಟರೆಂಬುದಾಗಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಆ ಐಶ್ವರ್ಯವಂತನ ಹಾಗೆ ಜೀವಿಸ್ತಾ ಇದ್ದೇವಾ? ಆ ಭಿಕ್ಷುಕಗಾರನ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸಿ ಪರಲೋಕದಲ್ಲಿ ಇರ್ತಕ್ಕಂಥ ಯೇಸು ಕ್ರಿಸ್ತನೊಟ್ಟಿಗೆ ಸೇರಿ ನಾವು ಸಂತೋಷ ಪಡುವುದಕ್ಕಾಗಿ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.